ಆಗಿ ಕಾಂಗ್ರೆಸ್ಗಾಗೋ ಯಾರಿಗಾಗೋ ಅಲ್ಲ, ನಿಜ ಹೇಳ, ಈ ಎಲೆಕ್ಷನ್ ಏನನ್ನ ಚಾರ್ಸೋ ಪಾರ್ ಅಂತ ಹೇಳುವ ಮೋದಿ ಇವತ್ತು ತನಕಲಾಡಿ ಹಿಂದೂ ಮುಸ್ಲಿಂ ತಂದ್ಬಿಟ್ಟು ಆಯ್ತಾ, ಈ ಮೊನ್ನೆ ಸ್ಪೀಚ್ ಕೊಟ್ಟಿರೋದು ಏನ್ರಿ, ಜಬ್ ತಕ್ ಮೈ ಜಿಂದಾ ಹೂ ಏ ರಾಹುಲ್ ಗಾಂಧಿ ಕಾಂಗ್ರೆಸ್ ಲೋಗೋ ಮೈ ಮುಸಲ್ಮಾನನ್ ಕೆ ಲಿಯೆ ರಿಸರ್ವೇಶನ್ ಯಾಕೆ ನಿಮ್ಮ ಮಕ್ಕಳ ಮನೆ ಆಸ್ತಿ ಅನ್ನ ಪಾಲು ಯಾರು ಏನ್ ಹೇಳಿದ್ರು? ವಾಟ್ ಇಸ್ ರಿಸರ್ವೇಶನ್ ಮಿಸ್ಟರ್ ಮೋದಿ? ವಾಟ್ ಇಸ್ ರಿಸರ್ವೇಶನ್? ರಿಸರ್ವೇಶನ್ ಅಂದ್ರೆ ಬರೀ ಜಾತಿಗಳಂತ, ಜಾತಿಗಳನ್ನು ಕೊಟ್ಟಿದ್ವಿ ಯಾಕಂದ್ರೆ ಜಾತಿಗಳಲ್ಲಿ ಶೋಷಣೆ ನಡೀತು, ಜಾತಿ ಇಟ್ಕೊಂಡು ಶೋಷಣೆ ಮಾಡಿದ್ದಕ್ಕೆ ದೇವರ್ ಡಿಫರೆಂಟ್ ಪೀಪಲ್ ಅಂತ ಅವ್ರಿಗೆ ರಿಸರ್ವೇಶನ್ ಕೊಟ್ಟಿರೋದು ನಿಜ. ಆದ್ರೆ ರಿಸರ್ವೇಶನ್ ಈಸ್ ಎನ್ ಎಗಾಲಿಟೇರಿಯನ್ ಟೂಲ್. ಅಂದ್ರೆ ಈ ಸಮತೋಲನ ಇಲ್ಲಿ ಇರಲ್ಲಲ್ವಾ, ಒಬ್ಬ ಮೇಲೆ ಒಬ್ಬನ ಕೀಳೆ ಇರುತ್ತಲ್ವಾ, ಈ ಅನಾಮಲಿ ಏನಿರುತ್ತೆ ಇದನ್ನ ಒಂದು ಲೆವೆಲ್ ತರೋ ಎಗಾಲಿಟೇರಿಯನ್ ಟೂಲ್. ಇಟ್ ಈಸ್ ಎ ಟೂಲ್ ಟು ಬ್ರಿಂಗ್ ಈಕ್ವಿಟಿ ಅಲ್ವಾ, ಲೆವೆಲ್ ಪ್ಲೇಯಿಂಗ್ ಫೀಲ್ಡ್, ಎಲ್ಲರೂ ಒಂದೇ ರೀತಿಯಲ್ಲಿ ಇಟ್ಕೊಂಡು ರೇಸ್ ಬಿಡ್ಬೇಕು. ಇವತ್ತು ಒಂದ್ ಲೆವೆಲ್ ಒಬ್ಬನು ಇಲ್ಲಿದ್ದಾನೆ ಮುಸಲ್ಮಾನ ಇಲ್ಲಿದ್ದಾನೆ ಸ್ಟಾರ್ಟ್ ಮಾಡ್ಬೇಕಾ, ಮುಸಲ್ಮಾನ ಮುಂದೆ ತರಬಾರ್ದ? ಏನ್ ಹೇಳುತ್ತೆ ರಿಸರ್ವೇಶನ್? ವಾಟ್ ಈಸ್ ರಿಸರ್ವೇಶನ್? ರಿಸರ್ವೇಶನ್ ಇಸ್ ನಾಟ್ ಜಸ್ಟ್ ಅ ಪವರ್ಟಿ ಎಲಿವೇಶನ್ ಟೂಲ್. ಒಬ್ಬ ದಲಿತ ನಾಳೆ ಬೆಳಗ್ಗೆ ಕರೋಡ್ಪತಿ ಆದ್ರೆ ಅವನ ದಲಿತ ತೆಗ್ಬಿಟ್ಟು ಅವನ ಬ್ರಾಹ್ಮಣನ್ ಮಾಡ್ತೀರಾ? ಒಬ್ಬ ಬ್ರಾಹ್ಮಣ ನಾಳೆ ಬೆಳಿಗ್ಗೆ ಏನು ಗತಿ ಇಲ್ಲದೆ ಕಡಿಮೆ ಆದ್ರೆ ಅವನ ದಲಿತ ಅಂತ ಕರೀತೀರಾ? ಕರೆಯಲ್ಲ ತಾನೆ.